ಶಿವಣ್ಣವರೇ, ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ತುಂಬಾ ಧನ್ಯವಾದಗಳು. ನಮ್ಮ ಪ್ರೇಕ್ಷಕರೆಲ್ಲ ತುಂಬಾ ಖುಷಿ ಪಟ್ರು. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಬರ್ತಿ ಹಾ ನಡೀರಿ. ಹಾ ಶಿವಣ್ಣ, ಇನ್ನೇನು ಗುಲ್ಬರ್ಗ, ರಾಯಚೂರು, ಬೆಳಗಾಮು, ಅಥಣಿ ಎಲ್ಲ ಸುತ್ತಾಕೊಂಡ್ ಬಂದಿದ್ದೀವಿ. ಮೈಸೂರು, ತುಮಕೂರು ಎಲ್ಲಾ ಕಡೆ ಸುತ್ತಾಕೊಂಡ್ ಬಂದಿದ್ದೀವಿ. ಇದೆಲ್ಲ ಆದ್ಮೇಲೆ ಇಡೀ ಕರ್ನಾಟಕ ಸುತ್ತಾಕೊಂಡ್ ಬಂದಿದ್ದೀವಿ. ಈಗ ನಮ್ಮ ಹುಟ್ಟೂರು, ನಮ್ಮ ಗುರುಗಳು ಹುಟ್ಟೂರಿಗೆ ವಾಪಸ್ ಹೋಗೋಣ. ಹೋಗೋಣ. It's so good. Very nice place. I like that. Yeah, it's very greenish. I like it, Karnataka. Such a beautiful place. It's heaven. Yes, this is nice place. I'm feeling like to dance. I feel like to We'll do fly. one thing. Let's play the music and dance. Yeah. ಶಿವಣ್ಣ, ಅಲ್ಲಿ ನೋಡು. ಏನ್ ಗೆಳೆಯ ಅದು ಶಬ್ದ? ನಡಿ ಹೋಗೋಣ. ಏನ್ ಶಿವಣ್ಣ ಇದು? ಏನ್ ನೋಡ್ತಾ ಇದ್ದೀರೋ? ನಿಲ್ಸೋಗ್ರ ಅದನ್ನ. ಏನಿದು ಕೋತಿ ತರ ಕುಣಿತಾವ್ರು ಇವರು? ಅಸಹ್ಯ ಎದ್ವ ಕುಳಿತಿದ್ದಾರೆ. ಏನ್ ನೋಡ್ತಾ ಇದ್ದೀರ ಶಿವಣ್ಣ? ಹೋಗಿ ಕೇಳೋಗಿ ಏನು ಅಂತ. ತಡಿ ಗೆಳೆಯ, ಅವ್ರಿಗೆ ಈ ಜಾಗದ ಪವಿತ್ರತೆ ಬಗ್ಗೆ ಗೊತ್ತಿಲ್ಲ. ನಾವ ತಪ್ಪು ಮಾಡಬಾರ್ದು. See, we are tourists. We have freedom. Who are you? ನೋಡಿ, ನೀವು ಟೂರಿಸ್ಟ್ಗಳಾದ್ರೆ ನಮ್ಮ ಹಳ್ಳಿ ಸೊಗಡನ್ನ ಸವಿಬೇಕೆ ಹೊರತು ಅಂತ ದೊಡ್ಡರಂಗಿಗೌಡರು ಹುಟ್ಟಿರೋ ಈ ಊರಲ್ಲಿ ಈ ತರ ಅಪಚಾರ ಮಾಡಬಾರ್ದು. ಇವ್ರಿಗೆ ಕನ್ನಡನೇ ಬರಲ್ಲ. ಯಾಕೆ ಅರ್ಥ ಮಾಡಿಸೋದು? ಕೋಣದ ಮುಂದೆ ಕಿಂದ್ರೆ ಬಾರಿಸ್ದಂಗ ಆಯ್ತು. ಹಾಗೆ. Hey man, who are you? We can understand Kannada, but we are unable to talk. ಹೇ ನೋಡ್ರು, ಅವ್ರಿಗೆ ಕನ್ನಡ ಅರ್ಥ ಆಗುತ್ತಂತೆ. ಸಾರಿ ಫ್ರೆಂಡ್ಸ್, ವಿ ಕೆನ್ ನಾಟ್ ಸ್ಪೀಕ್ ಮಚ್ ಇಂಗ್ಲಿಷ್, ಬಟ್ ಮೋರ್ ಓವರ್ ನಾವೆಲ್ಲರೂ ಡಾಕ್ಟರ್ ದೊಡ್ಡರಂಗೇಗೌಡರ ಅಪ್ಪಟ ಅಭಿಮಾನಿಗಳು. ಹೌದೌದು, ನಾವೆಲ್ಲ ಅಭಿಮಾನಿ. ಅಂತ ಮಹಾನ್ ಭಾವರು ಹುಟ್ಟರು ಈ ಊರಲ್ಲಿ. ನೀನು ನಮ್ಗೆ ಇಷ್ಟ ಇಲ್ಲ. ಅಷ್ಟೇ ಫ್ರೆಂಡ್ಸ್, ದೊಡ್ಡರಂಗೇಗೌಡರು ಬರೇ ನಮ್ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ವಿಶ್ವಕ್ಕೆ ಗೊತ್ತವರು. ಫೋಟೋ ತೋರ್ಸಪ್ಪ ನೀನು. ಇವರೇ ನಮ್ ದೊಡ್ಡರಂಗೇಗೌಡರು. Oh, we know him. Yeah. Wait. ಏನ್ ಗೆಳೆಯ ಇದು? ಏನೋ ಗೊತ್ತಿಲ್ಲಪ್ಪ. We are big fan of him. We have an association in America. Is it his birthplace? Really sorry for us. Really sorry. ನೋಡ್ದ ಶಿವಣ್ಣ, ಗುರುಗಳು ಹೆಸರು ಹೇಳ್ತಿದ್ದಾಗ ಎಂತ ಬದಲಾವಣೆ. ಆತ್ಮಬಲ, ಯಶಸ್ಸಿನ ಸಾಧನೆ. ಈ ಮ್ಯೂಸಿಕ್ ನಮಗ್ ಬೇಕಾ? ಅದು ನಿಜಾನೇ. ನೀವು ದೊಡ್ಡರಂಗೇಗೌಡರ ಅಭಿಮಾನಿಗಳು ತಾನೆ? Yes. ಅವ್ರ ಹಾಡೊಂದನ್ನ ಹಾಡ್ತೀವಿ, ಕೇಳ್ತೀರಾ? Yeah. ಬನ್ನಿ ಹಾಡೋಣ. All the best. ನಮಸ್ಕಾರ. ಏನ್ ಶಂಕರಪ್ಪ? ಅರ್ಚಕ್ರೆ, ಒಂದು ಅರ್ಚನೆ ಮಾಡ್ಬೇಕಾಯ್ತು. ಯಾರ ಹೆಸರಲ್ಲಿ? ಅದೇ ನನ್ನ ಮಗ ಶಿವಣ್ಣನ ಹೆಸರಲ್ಲಿ. ಏನಯ್ಯ ನೀನು? ನಿನ್ ಹೆಂಡತಿ ಹೆಸರಲ್ಲಿ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡ್ಸೋದ್ ಬಿಟ್ಟು ನಿನ್ ಮಗನ ಹೆಸರಲ್ಲೇ ಮಾಡಿಸ್ಬೇಕು ಅಂತಿದೆಯಲ್ಲ, ಏನ್ ಕಾರಣ? ಅರ್ಚಕ್ರೆ, ನಮ್ ಶಿವಣ್ಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದ ಹಾಗೆ. ಹೌದು, ನಮ್ ಕುಟುಂಬ ಡಾಕ್ಟರ್ ದೊಡ್ಡರಂಗೇಗೌಡರ ಹಾಡು ಹೇಳ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೆ. ಶಿವಣ್ಣ ಚೆನ್ನಾಗಿದ್ರೆ ಇಡೀ ಊರೇ ಚೆನ್ನಾಗಿರುತ್ತೆ. ಹೌದಪ್ಪ. ಮಹಾನುಭಾವ, ಬಹಳ ಚೆನ್ನಾಗಿ ಹಾಡ್ತಾನೆ. ಅವನ ಮಹಾಪ್ರತಿಭೆ ಇಡೀ ಊರೇ ಕೊಂಡಾಡತ್ತೆ. ನೋಡು, ಅಂತವನು ಜನ್ಮ ಕೊಟ್ರಲ್ಲ, ನೀವಿಬ್ರು ಪುಣ್ಯವಂತರು. ಅಂದಾಗೆ ಶಿವಣ್ಣ ಯಾಕೆ ಬರ್ಲಿಲ್ಲ? ಅವನು ಬೇರೆ ಊರಿಗೆ ಹಾಡೋದಿಕ್ ಹೋಗಿದ್ದ, ಅಲ್ಲೇ ತಡವಾಯ್ತು ಅನ್ಸುತ್ತೆ. ಅವನು ಈಗಾಗ್ಲೇ ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ. ಮನೇಲಿಲ್ಲದ್ ನೋಡ್ಬಿಟ್ಟು ಅವನಿಲ್ಲೇ ಬರ್ಬೋದು. ಸರಿ. ಅರೆ, ನಮಸ್ಕಾರ. ಶಿವಣ್ಣನೇ ಬರ್ತಾ ಇದ್ದಾರಲ್ಪ. ಬಾ
ದೀರ್ಘಾಯುಷ್ಮಾನ್ ಭವ. ಏನಪ್ಪ ಶಿವಣ್ಣ, ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ ಅರ್ಚಕ್ರೆ. ಶಿವು, ಆಮ ಎಷ್ಟು ಜನದ ಮುಂದೆ ನೀನ್ ಹಾಡು ಬಂದಿದ್ಯಾ. ನಿನ್ಗೆ ನಮ್ದಾಗ್ಲಿ ಯಾರ್ದು ಕಣ್ ತಾಗ್ದೇ ಇರ್ಲಿ. ಅರ್ಚಕ್ರೆ, ಹಾ. ನಮ್ಮ ಗುರುಗಳಾದ ದೊಡ್ಡರಂಗೇಗೌಡರ ಹೆಸರಲ್ಲಿ ಅರ್ಚನೆ ಮಾಡಿ. ಅರೆ ನೋಡಯ್ಯ, ನೀನು ನಿನ್ನ ಮಗನ ಹೆಸರು ಅರ್ಚನೆ ಮಾಡುವಂತ ನೀನು ಹೇಳ್ತೀಯ. ಅವ್ನು ನೋಡು, ಗುರುಗಳು ದೊಡ್ಡರಂಗೇಗೌಡರ ಹೆಸರಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅದು ಕಣಯ್ಯ ಗುರುಭಕ್ತಿ ಅಂದ್ರೆ ಗುರುಭಕ್ತಿ. ನಿನ್ನ ಸಂಸ್ಕಾರ ಚೆನ್ನಾಗಿದೆ ಕಣಯ್ಯ, ಖಂಡಿತ ಮಾಡ್ತೀನಿ. ಅವರ ಹೆಸರಲ್ಲೇ ಮಾಡ್ತೀನಿ. ಮಹೇಶ್ವರಾಯ ನಮಃ, ಶಂಭುವೇ ನಮಃ, ವೃಷಭಧ್ವಜಾಯ ನಮಃ, ಶೂಲಿನೇ ನಮಃ, ಕಾಮಾಂತಕಾಯ ನಮಃ, ದೇವದೇವಾಯ ನಮಃ, ಶ್ರೀಕಂಠ ಸೌಜ್ಞಾಯ ನಮಃ, ಈಶ್ವರಾಯ ನಮಃ, ಅಂಬಿಕಾನಾಥಾಯ ನಮಃ, ರುದ್ರಾಯ ನಮಃ, ಓಂ ಶಿವಾಯ ನಮಃ. ತಗೊಳ್ಳಿ 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 ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ತಗೊಳ್ಳಿ. ಶಿವಣ್ಣಂತರ ಒಳ್ಳೆ ಮಗು ಎತ್ತು. ಶಿವಣ್ಣನ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಧನ್ಯವಾದ. ತಕ್ಕ ದೀಂ ತನನದಿದ್ದಿಲ್ಲ ತಿಲ್ಲಾನ ನಾದರ್ ದೀಂ ದೀಂ ನಾದರ್ ದೀಂ ನಾದರ್ ದೀಂ ನಾದರ್ ದೀಂ ತನನದಿದ್ದಿಲ್. ತಪ್ಪು ಮಾಡ್ತಾ ಇದೆಯಾ? ಹಾಗಲ್ಲ, ನಾನೀಗ ಮಾಡಿ ತೋರಿಸ್ತೀನಿ, ಎಲ್ಲರೂ ಹಾಗೆ ಮಾಡಬೇಕಾಯ್ತಾ? ಕಿಟ್ಟ ತಕ್ಕ ದೀಂ ತನನದಿದ್ದಿಲ್ಲ ತಿಲ್ಲಾನ ನಾದರ್ ದೀಂ ದೀಂ ನಾದರ್ ದೀಂ ನಾದರ್ ದೀಂ ನಾದರ್ ದೀಂ ತನನದಿದ್ದಿಲ್ಲ ತಿಲ್ಲಾನ ನಾದರ್ ದೀಂ ದೀಂ ನಾದರ್ ದೀಂ ನಾದರ್ ದೀಂ ನಾದರ್ ದೀಂ. ಅರ್ಥ ಆಯ್ತಾ? ಎಲ್ಲಿ ಮಾಡಿ ಇನ್ನೊಂದ್ಸಲ. ನಮಸ್ಕಾರ. ಶಿವಣ್ಣ, ಏಯ್ ಅಲ್ಲಿ ನೋಡು, ಶಿವಣ್ಣ ಬಂದಿದ್ದಾರೆ. ಏಯ್ ನೋಡಿ, ಶಿವಣ್ಣ ನೋಡಿ. ದೇವ್ರೊಳಗೆ ಮಾಡಿ. ಸುಲೋಚನಾ, ಬಾಯ್. ನೀನು ಇವ್ರಿಗಿಲ್ಲೇ ಪಾಠ ಹೇಳ್ಕೊಡ್ತಾ ಇರು, ನಾನು ಇಲ್ಲೇ ಹೋಗಿ ಬರ್ತೀನಿ. ಹಾ, ಅಯ್ಯೋ ತೈ ದಿ ತೈ ತ ತೈ. ಸಾಕು 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 ಸಾಕು, ಇವತ್ತಿಗೆ ಇಷ್ಟ ಅಭ್ಯಾಸ ಸಾಕು. ನಾಳೆ ಮತ್ತೆ ಮುಂದುವರ್ಸೋಣ, ಆಯ್ತಾ? ಹೋಗಿ ಹೋಗಿ ಮನೆಗೆ ಹೋಗಿ. ಹೌದು, ಹಾಡಕ್ಕೆ ಅಂತ ಹೋದವರು ಇವತ್ತು ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದಾರೆ. ಪಾಪ, ಅವ್ರಿಗೂ ನಿನ್ನ ನೋಡ್ದೆ ಇರೋಕ್ಕಾಗಲ್ಲ ಅನ್ಸುತ್ತೆ. ಸಾಕು ಸುಮ್ಮನಿರೆ. ಏನು ಅಲ್ಲಿ ಹೋಗು. ಅಪ್ಪ ಅಮ್ಮ ಇಲ್ಲಿದ್ದಾರೆ ಕಣ್ರು. ಅಯ್ಯೋ ಶಿವಣ್ಣ, ನಿಮ್ಮಪ್ಪ ನಿಮ್ಮಮ್ಮನ್ನ ನಾವು ವಿಚಾರಿಸ್ಕೊತೀವಿ. ಮೊದಲು ವಿಶೇಷ ಅತಿಥಿ ಅವ್ರನ್ನ ನೀನು ವಿಚಾರಿಸ್ಕೋಬೇಕು. ಹೋಗು ಹೋಗು ಶಿವಣ್ಣ. ಸರಿ ಬಾ ಹೋಗೋಣ. ನಾನು ಹೋಗಿ ಬರ್ತೀನಿ, ನೀನ್ ಮನೆಗೆ ಹೋಗ್ತೀಯಾ? ನಾನು ಆಮೇಲೆ ಬಂದು ಸಿಗ್ತೀನಿ. ನೋಡ್ಕೊಂಡು ಬರ್ಬೇಕಲ್ವೇನ್ರಿ? ಮನ್ಸನ್ನೆಲ್ಲೋ ಇಟ್ಟು ಇನ್ಯಾವುದೋ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಏನೋ ಎಡವ್ದೆ, ಏನೀಗ? ಅದಕ್ಕೆ ರೀ ನೋಡ್ಕೊಂಡು ನಡಿಬೇಕು ಅಂತ ಹೇಳ್ತಾ ಇರೋದು. ನಾನು ನಿಮ್ಮನ್ನೇ ನೋಡ್ಕೊಂಡು ನಡೀತಿದ್ದೆ. ಏನು, ನನ್ನ ನೋಡ್ಕೊಂಡು ನಡೀತಾ ಇದ್ರಾ? ನನ್ನ ಮನ್ಸಿನ ಕಣ್ಣಿಂದ ನಿಮ್ಮನ್ನೇ ನೋಡ್ಕೊಂಡು ನಡೀತಿದ್ದೆ. ಅಂದ್ರೆ ನೀವ್ ಹೇಳೋದು ನಾನೇ ನಿಮ್ಮನ್ನ ಬೀಳಿಸ್ದೆ ಅಂತನಾ? ಹಾ, ಬನ್ನಿ ಕಣಿ ಕೇಳೋಣ. ಕ್ಷಮಿಸ್ರಿ, ನಾಟ್ಯ ರಾಣಿ ಶಾಂತಲಾ ಅವ್ರೆ. ನಾನು ಮಯೂರಿ, ಶಾಂತಲಾ ಅಲ್ಲ. ಪ್ರಾಣ ತ್ಯಾಗ ಮಾಡಿದ ಆ ಶಾಂತಲಾ ನಾನಾಗಲ್ಲ. ಓ ರೈ, ನೀವು ಪ್ರಾಣತ್ಯಾಗ ಮಾಡೋದು ಬೇಡ ಆಯ್ತಾ? ನೀವೇನ್ ಮಾಡೋದು ಬೇಡ ರೀ. ನನ್ನ ಮನಸ್ಸಿನ ರಾಣಿಯಾಗಿ, ನನ್ನ ಪ್ರೇಮದ ರಾಣಿಯಾಗಿ, ಮಾತಾಡು ಜೀವಣ್ಣ, ಮಾತಾಡು. ನನ್ನ ನಾಟ್ಯದ ರಾಣಿ ಮಯೂರಿಯಾಗಿ ನನ್ನ ಜೊತೆ ಇದ್ರೆ ಸಾಕ್ರಿ. ಡಾಕ್ಟರ್ ಮಧುಸೂದನ್ ಸರ್, ಡಾಕ್ಟರ್ ದೊಡ್ಡರಂಗೇಗೌಡ್ರದ್ದು ಮಣ್ಣಿನ ಮಾತುಗಳು ಓದ್ದೆ. ಎಸ್ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ನೀವು ಓದಿ. ಡಾಕ್ಟರ್ ಇದ್ದಾರಾ? ಒಂದು ನಿಮಿಷ ಸರ್. ಸರ್, ಶಿವಣ್ಣ ಬಂದಿದ್ದಾರೆ, ಕಳಿಸಿ, ಒಳಗಡೆ ಕಳಿಸಿ. ನಮ್ಮ ಶಿವಣ್ಣ.
ನಮಸ್ಕಾರ. ನಮಸ್ತೆ ಶಿವಣ್ಣ, ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ನಮಸ್ತೆ ನಮಸ್ತೆ. ನಮಸ್ಕಾರ ಡಾಕ್ಟ್ರೆ. ಬನ್ನಿ ಬನ್ನಿ ರಾಯ್ರೆ, ಕೂತ್ಕೊಳ್ಳಿ. ಬನ್ನಿ, BP ಚೆಕ್ ಮಾಡ್ಬೋಣ? ಎಸ್ ಸರ್. ಶಿವಣ್ಣ ಡಾಕ್ಟ್ರೆ, ಹೇಗ್ ನಡೀತಾ ಇದೆ ತುಂಬಾ ಚೆನ್ನಾಗಿ ನಿಮ್ಮ ನಡೀತಾ ಇದೆ. ಸಾಹಿತ್ಯ ಕಾಯಕ? ತುಂಬಾ ಚೆನ್ನಾಗಿತ್ತು. ನೆನ್ನೆ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಡಾಕ್ಟ್ರೆ. ಹೌದಾ? ಹೌದು. ವೆರಿ ಗುಡ್ ವೆರಿ ಗುಡ್. ಶಿವಣ್ಣವ್ರೆ, ಹೇಗ್ ನಡೀತಾ ಇದೆ ನಿಮ್ಮ ಕೃಷಿ ಕಾಯಕ? ಮಳೆನೇ ಇಲ್ವಲ್ಲ ಡಾಕ್ಟ್ರೆ, ಏನ್ ಮಾಡೋದು? ಇಬ್ರದ್ದು BP ನಾರ್ಮಲ್ ಆಗಿದೆ, ಇಬ್ರು ಚೆನ್ನಾಗಿದ್ದೀರಾ. ರಾಯ್ರೆ, ಇಬ್ರು ಆರೋಗ್ಯವಾಗಿದ್ದೀರಾ. ಅದಕ್ಕೆ ಕಾರಣ ನಿಮ್ಮ ಮಗ ನಿಮಗೆ ಒಳ್ಳೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಮಗನ ನಮ್ಗೆ ಗೊತ್ತಿಲ್ವಲ್ಲ. ಶಿವಣ್ಣ ನನ್ನ ಹಾಗೆ ಡಾಕ್ಟರ್ ಅಲ್ಲದೆ ಇರಬಹುದು, ಆದ್ರೆ ಮನಸ್ಸಿಗೆ ಆಹ್ಲಾದ, ಆರೋಗ್ಯ ಕೊಡೋ ಡಾಕ್ಟ್ರು. ಓಹೋ, ಡಾಕ್ಟರ್ ಶಿವಣ್ಣ. ಡಾಕ್ಟ್ರೆ, ನೀವು ಹೇಳ್ತಾ ಇರೋದು ನನಗೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ. ನನ್ನಿಂದ ಏನಾದರೂ ತಿಳಿದೆ ತಪ್ಪಾಗಿದೆಯಾ? ಚೇಚೆ, ನಾನು ಹೇಳ್ತಾ ಇರೋದು ನಿಮ್ಮ ಹಾಡಿನ ಮೂಲಕ ಇವರ ಆರೋಗ್ಯನ ಕಾಪಾಡ್ತಾ ಇದ್ದೀರಾ ಅಂತ. ನಿಮ್ಮ ಹಾಡು ಅವರ ಮನಸ್ಸಿಗೆ ಆರೋಗ್ಯ, ಸಂತೋಷ ಕೊಟ್ಟಿದೆ ಅಂತ. ಇದು ನಿಮ್ ದೊಡ್ಡ ಮಾತು ಡಾಕ್ಟ್ರೆ. ಇದು ನನ್ನ ಮಾತಲ್ಲ ಶಿವಣ್ಣ, ವಿಶ್ವದಾದ್ಯಂತ ಸಂಶೋಧನೆಯಿಂದ ದೃಢಪಟ್ಟಿದೆ. ಸಂಗೀತದಿಂದ ಚಿಕಿತ್ಸೆ ನೀಡಬಹುದು, ಎಷ್ಟೋ ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಬಹುದು. ಸಂಗೀತವನ್ನ ಥೆರಪಿಯಾಗಿ ಕೂಡ ಬಳಸ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು 100% ನಿಜ ಡಾಕ್ಟ್ರೆ. ರಾಯ್ರೆ, ನಿಮ್ಮ ಆರೋಗ್ಯ ಸದಾ ಹೀಗೆ ಇರಲಿ. ಡಾಕ್ಟ್ರೆ, ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಡಾಕ್ಟರ್, ನಾವಿನ್ ಹೋಗಿ ಬರ್ತೀವಿ. ಸರಿ ಶಿವಣ್ಣ, ಇವರಿಬ್ರನ್ನ ಬಿಟ್ಬಿಟ್ಟು ನೀವು ವಾಪಸ್ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದು. ಹೌದಾ? ಖಂಡಿತ ಬರ್ತೀನಿ. ಅಯ್ಯೋ ಪರವಾಗಿಲ್ಲಪ್ಪ, ಮತ್ತೆ ನೀನ್ ನಮ್ಗೆ ಬಿಟ್ಟು ಬರೋದು ಬೇಡ, ನಾವೇ ನಿಧಾನವಾಗಿ ಹೋಗ್ತೀವಿ. ಸರಿ ಅಮ್ಮ, ಹೋಗಿ ಬರ್ತೀವಿ. ಧನ್ಯವಾದಗಳು. ಸರಿ. ಒಳ್ಳೇದು. ಬನ್ನಿ ಶಿವಣ್ಣ. ಶಿವಣ್ಣವ್ರೆ, ಈ ಪುಸ್ತಕ ಬರೆದಿರೋದು ಯಾರು ಗೊತ್ತಾ? ನಮ್ಮ ಗುರುಗಳಾದ ದೊಡ್ಡರಂಗೇಗೌಡರಲ್ದೆ ಮತ್ತೆ ಯಾರು? ಬಹಳ ದಿನಗಳಿಂದ ನಿಮ್ಮ ಹತ್ರ ಒಂದು ವಿಷಯನ ಚರ್ಚೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಆಗಿರ್ಲಿಲ್ಲ. ನಾನು ಕೂಡ ಡಾಕ್ಟರ್ ದೊಡ್ಡರಂಗೇಗೌಡರ ದೊಡ್ಡ ಅಭಿಮಾನಿ. ಅವರ ಕತೆ, ಕವಿತೆ, ಅವ್ರು ಬರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನ ನಾನು ಕೂಡ ಓದಿದ್ದೀನಿ, ಓದ್ತಾನೆ ಇರ್ತೀನಿ. ದೊಡ್ಡರಂಗೇಗೌಡರು ಸೆಳ್ತವೆ ಅಂತದ್ದು. ದೊಡ್ಡರಂಗೇಗೌಡರ ಹುಟ್ಟೂರಾದ ಕುರುಬ್ರಳ್ಳಿಗೆ ನಾವೆಲ್ಲರೂ ಸೇರಿ ಅವ್ರನ್ನ ಕರೆಸ್ಬೋದಲ್ವಾ? ಅದು ನಮ್ಮೆಲ್ಲರ ಆಸೆಯಾಗಿದೆ. ಇಡೀ ಊರಿಗೂರೇ ಅವ್ರ ಬರುವಿಕೆಗಾಗಿ ಕಾಯ್ತಾ ಇದೆ. ದೊಡ್ಡರಂಗೇಗೌಡರ ಅಕ್ಕರೆಯ ಮಾತುಗಳನ್ನ, ಅವ್ರ ಹಾಡುಗಳನ್ನ, ಅವ್ರ ಆಶೀರ್ವಾದ ಪಡಿಬೇಕು ಅಂತ ಇಡೀ ಹಳ್ಳಿನೇ ಕಾಯ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ಹಿಂದೆಂದೂ ಕಂಡಿರದ ಸಾಂಸ್ಕೃತಿಕ ಉತ್ಸವನ್ನ ನಮ್ಮ ದೊರಂಗೋ ಅವರ ಉತ್ಸವವಾಗಿ ಆಚರಿಸಬೇಕು ಅಂತ ನಾವೆಲ್ಲರೂ ಸಿದ್ಧ ಮಾಡ್ಕೊತಾ ಇದೀವಿ. ಶಿವಣ್ಣ, ಈ ಉತ್ಸವದ ಯಶಸ್ವಿಗೆ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಆದಷ್ಟು ಬೇಗ ದೊಡ್ಡರಂಗೇಗೌಡರನ್ನ ಈ ಊರಿಗೆ ಕರೆಸಿ. ಖಂಡಿತ ಕರೆಸ್ತೀವಿ. ದೊರಂಗೋರ್ಲಿ ಕಾಲಿಟ್ಟ ಕ್ಷಣ ಸಾಂಸ್ಕೃತಿಕ ಜಾತ್ರೆನೇ ನಡೆಸೋಣ. ಈ ಸಂಭ್ರಮಕ್ಕೆ ನೀವೆಲ್ಲ ಕೈ ಜೋಡಿಸ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಡಾಕ್ಟ್ರೆ. ನಾನೇನು ಬರ್ತೀನಿ. ಧನ್ಯವಾದಗಳು. ಲೋ, ವಿಷಯ ಗೊತ್ತೇನಲ್ಲ? ಏನು? ನಮ್ ಶಿವಣ್ಣವರು ದೊಡ್ಡರಂಗೇಗೌಡ್ರನ್ನ ಈ ಊರಿಗೆ ಕರೆಸ್ತಿದಾರೆ ಕಂಡ್ರಲ್ಲ. ಅಯ್ಯೋ, ದೊಡ್ಡರಂಗೇಗೌಡ್ರು ನಮ್ಮೂರ್ ಬರ್ತಾರ ಅಂದ್ರೆ ನಮ್ ಪುಣ್ಯಲ್ಲಪ್ಪ ಅದು. ಎಂತ ಪುಣ್ಯಾಧೀಶನಲ್ಲಿ ನಾವೆಲ್ಲ ಜನಗಳು ಬಾರಿ ಭರ್ಜರಿಯಾಗಿ ಈ ಸಲ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂಡ್ಲಾ. ಗ್ಯಾರಂಟಿ ಮಾಡೋಣ ಗುರು. ಮೈಕಲ್ ಜಾಕ್ಸನ್ ಯಾರು ಇವ್ರು ಹಿಂಗವ್ರೆ? ಇವನೇ ಅವನ ಒಳ್ಳೆ ಕೆಂಪು ಕೋತಿದ್ದಂಗ ಅವನೇ. ಇವ್ರ ವೇಷಗಳು ನೋಡ್ಲಾ. ಯಾರ ನೀವೆಲ್ಲ? ಯಾರು ನೀವೆಲ್ಲ ಸರ್ಕಸ್ ಇಂದ ಬಂದಿದ್ರೇನ್ರು? ಕಕ್ಕಬೋತು ನನ್ನ ಮಗನೇ, ಇದೇನು ಹೊಟ್ಟೆನೇನೋ ಮೇಲೆ ಕೋತಿ. ಕರಿ ನನ್ನ ಮಗನ, ನೀ ಯಾಕೆ ಸ್ಪೆಕ್ಸು? ಇದೇನೋ ಗಂಡ ಹೆಣ್ಣ? ಮಿಸ್ಟರ್ ವಿಲೇಜರ್ಸ್, ಆಲ್ ಪಂಚ ಪೀಪಲ್ಸ್, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಇದು ಆಲ್ ವೆಸ್ಟರ್ನ್ ಕಲ್ಚರ್. ನಾವು ಮುದ್ದೆ ತಿನ್ನರ್ ಕಂಡ್ಲಾ. ಫಸ್ಟ್ ಮುದ್ದೆ ತಿನ್ನಲೇ. ನೋ ಮುದ್ದೆ, ನೋ ಮುದ್ದೆ, ನೂಡಲ್ಸ್, ಓನ್ಲಿ ಬರ್ಗರ್. ಯಾರು ಬರ್ಗರು ಬೆಗ್ಗರು ಅನ್ಕೊಂಡೆ? ಬರ್ಗರ್ ಬರ್ಗರ್. ಕುರುಬ್ರಳ್ಳಿ ಬಂದು ಆಂಗ್ಲ ಸಂಸ್ಕೃತಿ ಕಲಿಸ್ತಾ ಇದೆಯಲ್ಲ. ಇದೆಲ್ಲ ಫಾರಿನ್ ಕಲ್ಚರ್. ಇವನೇನು ಅಮ್ಮನ ಅವಳಲ್ಲ, ಅವನು. ನೀನೇನೇ ಆಗಿರೋ, ಇನ್ನು 5 ನಿಮಿಷ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನಮ್ಮ ಸಂಸ್ಕೃತಿ ಬಟ್ಟೆ ಹಾಕಂಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗನ್. ನಿಮ್ಮೂರಲ್ಲಿ ನಮ್ಮ ಮೈಕಲ್ಗೆ ಈ ತರ ನಾವ್ ವೆಲ್ಕಮ್ ಮಾಡೋದು?
ಮೈಕಲ್ ಆಗಿರ್ಲಿ ಗುಂಡ್ಕಲ್ ಆಗಿರ್ಲಿ ನಾವ್ ಹೇಳಿದ್ದೆ ಸತ್ಯ ಅದು. ಮಿಸ್ಟರ್ ವಿಲೇಜರ್ ಆಲ್ ಪಂಚೆ ಪೀಪಲ್ ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಯು ಆರ್ ಆಲ್ ವೇಸ್ಟ್ ಮಾಡಿದ್ದ ಮೈ ಟೀಮ್. ಕಮ್ ಆನ್ ಲೆಟ್ ಅಸ್ ಗೋ. ಯಾ ಟೋಟಲಿ ಡಿಸ್ಟರ್ಬ್. ಯಾ ಈ ನನ್ನ ಮಕ್ಳು ಚೇಂಜ್ ಆಗಲ್ವೋ? ಅನುಪಮ ಚೆಲುವು ಮೀನುಗಿ ಬೆರಗಾದೆ ತೇಲಿ ಬಂದ ನೀನು ಶಿವಣ್ಣ ಅನ್ನೋದು ಗೊತ್ತಿದೆ. ಬಾ ಪೊಲೀಸ್ ಸ್ಟೇಷನ್ಗೆ. ಸರ್ ನಾನಾ? ಸರ್ ನಿಮ್ಗೆಲ್ಲೋ ತಪ್ಪು. ತೆಪ್ಪೋ ನೆಪ್ಪ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಸ್ಟೇಷನ್ಗೆ ಬಾ. ಇಲ್ಲ ಅಂದ್ರೆ ಎತ್ತಾಕೊಂಡು ಹೋಗ್ಬೇಕಾಗತ್ತೆ. ಏನ್ ಮಾಡ್ತೀರಿ ಹೇಳಿ? ನಾನೇ ಬರ್ತೀನಿ, ಬನ್ನಿ ಸರ್. ನಮ್ಮ ಸಾಹೇಬ್ರ ಹತ್ರ ಹೋದ್ರೆ ಏನು ಎತ್ತ ಅಂತ ಅವರೇ ಹೇಳ್ಬಿಡ್ತಾರೆ ಅಲ್ವೇನಾ? ಸರ್, ಆ ಸ್ವಾಮಿ ಬರಕಿಲ್ಲ ಅಂತಿದ್ದ. ನಾನು ಲಾಟಿ ರುಚಿ ತೋರಿಸ್ತಾ ಅಂದ್ಮೇಲೆ ಬಂದಿದ್ದು. ನಿಮ್ಮನ್ನ ಈ ರೀತಿ ಕರ್ಸ್ಕೊಂಡಿದ್ದಕ್ಕೆ ಕ್ಷಮೆ ಇರಲಿ. ತುಂಬಾ ದಿನಗಳಿಂದ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೆ ಇವತ್ತು ಕಾಲ ಕೂಡ ಬಂತು. ಸರ್ ನೀವು ನನ್ನ ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಾ ಇದ್ದೆ. ಆದ್ರೆ ಹೀಗೆ ಸಾಮಾನ್ಯವಾಗಿ ಪೊಲೀಸ್ನವ್ರನ್ನ ಯೂನಿಫಾರ್ಮ್ನಲ್ಲಿ ನೋಡಿದಾಗ ಹೀಗಾಗತ್ತೆ. ಅದನ್ನ ಬಿಟ್ಬಿಡಿ. ನೀವು ಮಾಡಿರೋ ತಪ್ಪೇನು ಅಂದ್ರೆ ನೋಡಿ, ನೀವು ದೊಡ್ಡರಂಗೇಗೌಡರ ಗೀತೆಗಳನ್ನ ಹಾಡೋದ್ರ ಜೊತೆಗೆ ನೀವು ಜಾನಪದ ಗೀತೆಗಳನ್ನು ಹಾಡಿ ಫೇಮಸ್ ಆಗಿದ್ದೀರಾ. ನಾನು ದೊಡ್ಡರಂಗೇಗೌಡರ ಅಭಿಮಾನಿ ಕಣ್ರಿ. ಹೌದಾ ಸರ್? ಈಗ ಮನಸ್ಸು ತುಂಬಾ ನಿರಾಳಾಯ್ತು ಸರ್. ಎಲ್ಲಿ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನೇನೋ ಅಂತ ಭಯ ಆಗ್ತಾ ಇತ್ತು. ದೊಡ್ಡರಂಗೇಗೌಡರು ನಮ್ಮ ದೊರಂಗವು. ನೀವು ಹಾಗಿರೋದ್ರಿಂದನೇ ನಿಮ್ಮನ್ನು ನಾನು ಕರ್ಸ್ಕೊಂಡಿದ್ದು. ದೊಡ್ಡರಂಗೇಗೌಡರ ಸಾಹಿತ್ಯ ಅಭಿಮಾನಿ ನಾನು. ಅನೇಕ ವರ್ಷಗಳಿಂದ ಅವರ ಪುಸ್ತಕಗಳನ್ನ ಓದ್ಕೊಂಡು ಬಂದಿದ್ದೀನಿ. ಆದ್ರಿಂದ ಅದನ್ನು ಹಂಚ್ಕೊಳ್ಳೋದಕ್ಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ಅನಿಸ್ತು. ಅದಕ್ಕೆ ಕರ್ಸ್ಕೊಂಡೆ. ನನಗೂ ದೊಡ್ಡರಂಗೇಗೌಡರ ಕವಿತೆಗಳನ್ನ ಹಾಡುವಂತ ಹವ್ಯಾಸ ಇದೆ. ಹೋ ಹೌದಾ ಸರ್? ಹೌದು. ತುಂಬಾ ಖುಷಿ ಆಯ್ತು ಸರ್. ಸರ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಮ್ಮ ದೊರಂಗ ಅವ್ರ ಕವಿತೆಯೊಂದನ್ನ ಹಾಡ್ಬೋದಾ? ನೀವು ಸ್ವತಃ ಹಾಡುಗಾರರು. ನೀವೇ ಹೇಳಿದ ಮೇಲೆ ನನಗೆ ಖುಷಿ ಆಗತ್ತೆ. ಹಾಡ್ತೀನಿ. ಯಾವ ದೇವ ಇಲ್ಲಿ ಬಂದು ಬರೆದನು ಬಣ್ಣದ ಚಿತ್ತಾರ, ಈಗ ತಾನೇ ಸ್ವಾಮಿ ಕಣ್ಣು ತೆರೆದನು ಬಂಗಾರನೇ ಸಾರ. ಈಗ ತಾನೇ ಸ್ವಾಮಿ ಕಣ್ಣು ತೆರೆದನು ಬಂಗಾರನೇ ಸಾರ. ಹೊಯ್ ಬಂಗಾರನೇ ಸಾರ, ಹೊಯ್ ಬಂಗಾರನೇ ಸಾರ. ಸರ್ ತುಂಬಾನೇ ಅದ್ಭುತವಾಗಿ ಹಾಡಿದ್ರಿ ಸರ್. ನಿಜವಾಗ್ಲು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹಾಡುವ ಹವ್ಯಾಸ ಬೆಳೆಸ್ಕೊಂಡಿದ್ದೀರಲ್ಲ, ನಿಮ್ಗೊಂದು ಸೆಲ್ಯೂಟ್ ಸರ್. ಇದುವರೆಗೂ ನಮ್ಮ ಸಾಹೇಬ್ರಿಗೆ ಆಡೋಕೆ ಬರಲ್ಲ ಅನ್ಕೊಂಡಿದ್ದೆ. ಚೆನ್ನಾಗಿ ಆಡ್ತವ್ರಲ್ಲೋ. ಅದು ಯಾವಾಗ್ಲೂ ಹಾಗೆ ತುಂಬಿದ್ ಕೂಡ ತುಳ್ಕೋದಿಲ್ಲ. ನನಗೂ ದೊಡ್ಡರಂಗೇಗೌಡ್ರ ಜೊತೆ ಮಾತಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಕಾಲ ಕೂಡ ಬಂದಿಲ್ಲ. ನಾವು ಅವ್ರನ್ನ ನಮ್ಮ ಹಳ್ಳಿಗೆ ಕರೆಸಿ ಗೌರವಿಸ್ಬೇಕನ್ನೋ ಪ್ರಯತ್ನದಲ್ಲಿ ಇದೀವಿ ಸರ್. ನೀವ್ ಹೇಳಿದ್ದೆ ಆಗ್ಬಿಟ್ರೆ ಹಳ್ಳಿಗಂತೂ ಹಬ್ಬ. ಸರ್ ನೀವು ಹೇಳ್ದಂಗೆ ದೊರಂಗ ಅವರ ಹಳ್ಳಿ ಹಬ್ಬ ಆದಷ್ಟು ಬೇಗ ಮಾಡ್ತೀವಿ ಸರ್. ಆಗ್ಲಿ, ನಮ್ಗಳ ಸಹಕಾರ ಇದ್ದೇ ಇರುತ್ತೆ. ದೊಡ್ಡರಂಗೇಗೌಡರ ಭೇಟಿಗೆ ಕಾಯ್ತಾ ಇರ್ತೀನಿ. ಸರಿ ಸರ್, ನಾನು ಹೊರಡ್ತೀನಿ. ಧನ್ಯವಾದಗಳು. ಏಯ್, ಅವ್ರನ್ನೆಲ್ಲ ಒಳಗಡೆ ಹಾಕ್ರೋ. ನನ್ನ ಮಕ್ಕಳ ಸಿಗಿದ್ರೆ ನಾಲ್ಕು ಕಾಳಗೆ ನನ್ನ ಮಕ್ಕಳ ಕಳ್ಳನ ಮಕ್ಕಳ. ಅವನಿಗೆ ಹೇಳ್ಬಿಡು, ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾಳೆನೆ ಊರ್ ಬಿಡ್ಬೇಕಾಯ್ತದೆ. ಏನಾ? ನಮಸ್ಕಾರ ಯಜಮಾನ್. ಏಯ್, ನಮ್ಮ ಗುರುಗಳ ವಾಕ್ಯ ಸರ್ವಕಾಲಕ್ಕೂ ಸಲ್ಲುತ್ತೆ. ನಾವು ಮನುಷ್ಯರು ಅರ್ಥ ಮಾಡ್ಕೋಬೇಕಷ್ಟೇ. ನೀನ್ ಹೇಳ್ತಿರೋ ಸರಿನೇ. ಈ ಮಾತೆ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ದೇಶದಲ್ಲಿ ಯಾಕೆ ಇಡೀ ಪ್ರಪಂಚದಲ್ಲಿ ಕ್ರೌರ್ಯ ಅನ್ನೋದೇ ಇರ್ತಿರ್ಲಿಲ್ಲ. ದ್ವೇಷ ಅಸೂಯೆಗಳು ಇರ್ತಾ ಇರಲಿಲ್ಲ. ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಣೋ ಅಂತ ಆಗಿರೋದು. ಅಷ್ಟಿಲ್ದೆ ನಮ್ಮ ದೊಡ್ಡರಂಗೇಗೌಡರು ಬರ್ತಿದಾರಾ? ಆ ಯಮ್ಮನ್ ನೋಡು, ಎಷ್ಟು ಒಳ್ಳೆಯವಳು. ದಿನಾಲು ಈ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಕಣ್ಣೀರು ಸುರಿಸ್ತಾನೆ ಇರ್ತಾಳೆ. ದೇವ್ರೆ,
ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಡೋಂಗ್ ಮಾಡಪ್ಪ. ಎಲ್ಲದಕ್ಕೂ ಕಾಲ ಕೂಡು ಬರಬೇಕು. ಹೌದು, ಯಾವಾಗ ಕರುಣೆ ಬರುತ್ತೋ ಆ ದೇವರಿಗೆ ಗೊತ್ತು. ಏನ್ರಿದು ದೌರ್ಜನ್ಯ? ಏನ್ ಅನ್ಯಾಯ? ಅಯ್ಯೋ ಪಾಪ. ದೇವಸ್ಥಾನಕ್ಕೆ ಬಂದು ಇಷ್ಟೆಲ್ಲ ಅನ್ಯಾಯ ಬೇಡ ಬಿಟ್ಬೇಡಿ, ಹಂಗ್ ಮಾಡ್ಬಾರ್ದು. ನನ್ ಕಣ್ ತಪ್ಪಿಸಿ ಬಂದಿದ್ಯೇನ? ಇಲ್ಲಿ ಯಾರು ಕಾಯ್ತಾ ಇದ್ರಿ ನಿನ್ಗೆ? ದೇವಸ್ಥಾನಕ್ಕೆ ಬಂದು ಇಂಥ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಎಲ್ಲರೂ ಇದಾರೆ ಅಂತ ನನಗೆ ತೋರಿಸ್ತಾ ಇದ್ಯಾ? ಬಿಡಿ ಬಿಡಿ ಯಾಕೆ? ದೇವಸ್ಥಾನಕ್ಕೆ ಬಂದು ಆ ಥರ ಅಪಚಾರ ಮಾಡಬಾರ್ದು. ಅಣ್ಣ, ಶಿವಣ್ಣ ಇವ್ರ ಕೈಯಿಂದ ನನ್ನ ಕಾಪಾಡಿ ಅಣ್ಣ, ಇಲ್ಲಾಂದ್ರೆ ಮನೆಗೆ ಕರ್ಕೊಂಡೋಗಿ ನನ್ನ ಸಾಯಿಸ್ಬಿಡ್ತಾರೆ ಹೊಡೆದು. ಮನೆಗೆ ನಡೀತೀಯಾ? ಬೇಡ ಬಿಟ್ಬಿಡಯ್ಯ. ನಾವೆಲ್ಲ ಅವ್ರ ಮನೆಗೆ ಹೋಗೋಣ, ಆ ಹೆಣ್ಮಕ್ಳು ಬಾಳನ್ನ ಸರಿ ಮಾಡೋಣ, ಆ ಕುಡುಕನಿಗೆ ಒಂದು ಬುದ್ಧಿ ಕಲ್ಸೋಣ. ನೀವೇನ್ ಹೇಳ್ತಿದ್ರಿ ಗೊತ್ತಾ? ನಮ್ ಕೈಲಾಗೋ ಕೆಲ್ಸನ ಇಲ್ಲಿ ಆ ಕುಡುಕ ನಿಮ್ಗೆ ಯಾಕೆ ಅಂತ ಕೇಳಿಲ್ವಾ? ಶಿವಣ್ಣ, ನೀನೇ ನೋಡ್ತಾ ಇದೆಯಲ್ಲಪ್ಪ ಇದೆಲ್ಲ. ಯಾರೇನೇ ಹೇಳಿದ್ರು ಏನೇ ಕೇಳಿದ್ರು ನಾನು ಅನ್ಕೊಂಡಿದ್ದೆ ನಾನು ಮಾಡೇ ಮಾಡ್ತೀನಿ. ನೀವು ಬರ್ದಿದ್ರು ನಾನು ಹೋಗ್ತೀನಿ. ಶಿವು, ನಿನ್ ಬಿಟ್ಟು ನಾವ್ ಇರ್ತೀವ? ನಿನ್ನಿಂದ ನಾವು ಬರ್ತೀವಿ. ಬನ್ನಿ ಹೋಗೋಣ. ನಡೀರಿ ಹೋಗೋಣ. ನಡೀರಿ ನಡೀರಿ, ಮನೆ ಬಿಟ್ಟು ಹೋಗ್ರಿ. ತೊಲಗಿ ಇಲ್ಲಿಂದ. ನಡೀರಿ ನಡೀರಿ ಇಲ್ಲಿಂದ. ಹೋಗಿ ನಡೀರಿ, ಮನೆ ಬಿಟ್ಟು ಹೋಗಿ. ಏನ ಮಗ ಹಿಂಗ್ ಹೇಳ್ತಿದ್ಯಾ? ನಮ್ಗೆ ಇನ್ಯಾರ ಗತಿ? ಇವತ್ತಿಂದ ನಾನು ಯಾರೋ ನೀವು ಯಾರೋ. ಹೋಗಿ ನಡಿ. ಹೊತ್ತು ಎತ್ತು ಸಾಕಿದ್ದಕ್ಕೆ ಇಂಥ ಮಾತಾಡೋದು, ನಾವೆಲ್ಲಿಗಪ್ಪ ಹೋಗೋದು? ನಮ್ ಸಂಬಂಧ ಇಲ್ಲಿಗೆ ಕರೆದಾಯ್ತು. ಹೋಗಿ ನಡೀರಿ. ಸಮಾಧಾನ ಮಾಡ್ಕೊಳ್ಳಿ. ಹೀಗೆ ನಡೀತೆ ಅಂತ ಕೇಳಿದ್ದೆ, ಆದ್ರೆ ನಮ್ಮ ಹಳ್ಳಿಯಲ್ಲೇ ನಡೀತಿದೆ ಅಲ್ರಪ್ಪ. ನಿಲ್ಸಿ. ನಮ್ ಸಂಸಾರ ವಿಷಯದಲ್ಲಿ ನೀವೇನು ಮಾಡಕ್ ಆಗಲ್ರಪ್ಪ. ಅವನು ಯಾರ ಮಾತನ್ನು ಕೇಳಲ್ಲ. ಅದನ್ನ ನಾವು ಸರಿಪಡಿಸ್ತೀವಿ. ಆಗಲ್ಲ ಕಣಪ್ಪ, ಯಾರ ಮಾತು ಕೇಳಲ್ಲ. ನಾ ಸತ್ತ ಕೊಳ್ಳಿ ಹಿಡಕ್ಕೂ ಬರಲ್ಲ ಕಣಪ್ಪ. ಏನ್ ಹೇಳ್ತಾ ಇದ್ದೀರಾ? ಮಕ್ಕಳು ಸಾಕಿದಕ್ಕೆ ಇದಾಗೈತೆಯಪ್ಪ ನಮ್ಗೆ. ಅದನ್ನ ನಾವು ಸರಿಪಡಿಸ್ತೀವಿ. ಬನ್ನಿ ಮಾ, ಬನ್ನಿ. ನಡಿ ನಡೀರಿ. ಸದ್ಯ ಮನೆ ಬಿಟ್ಟು ಹೋದ್ರಲ್ಲ, ತೊಲಗಿ. ನಡಿ ನಡಿ ಆಚೆ. ನಿಂತ್ಕೋಬೇಡ, ಹೋಗ್ತಾ ಇರ್ಬೇಕಿಲ್ಲಿಂದ. ನಿಮ್ ತಮ್ಮಯ್ಯ ಅಂತೀನಿ, ನನ್ನನ್ ಕೈ ಬಿಡ್ಬೇಡಿ. ಅಯ್ಯೋ, ಅಯ್ಯೋ ಶಿವನೇ, ಅಲ್ಲೇನ್ ನಡೀತಾ ಇದೆ? ಯಾರಾದ್ರೂ ಬಂದ್ ಕಾಪಾಡ್ರಪ್ಪ. ರೀ, ನನ್ಗೆ ಅನ್ಯಾಯ ಮಾಡ್ಬೇಡ್ರಿ. ಹೊಟ್ಟೆಲಿರೋ ನಿಮ್ ಮಗು ಮೇಲಾದ್ರೂ ಕರುಣೆ ತೋರಿಸ್ರಿ. ನಿಮ್ ಕಾಲಿಗೆ ಬೀಳ್ತೀನ್ರಿ. ತಮ್ಮಯ್ಯ ಬರೋಣ ಮತ್ತೆ, ಹೋಗ್ತಾ ಇರ್ಬೇಕಿಲ್ಲಿಂದ. ಗರ್ಭಿಣಿ ಹೆಂಡತಿ ನಮ್ಮ ಮನೆಯಿಂದ ಹೊರಗೆ ಹಾಕಿದೀಯಲ್ಲ, ನೀನೊಬ್ಬ ಮನುಷ್ಯನ? ಏಯ್, ಇದು ನನ್ನ ಮನೆ ವಿಷಯ. ಬೇಕಿದ್ರೆ ನೀವೇ ಕರ್ಕೊಂಡು ನಿಮ್ಮ ಮನೆ ಇಟ್ಕೊಂಡು ಹೋಗಿ. ಇಲ್ಲಿ ಸಮಾಧಾನ ಮಾಡ್ಕೊ. ಬನ್ರಿ. ಬಾಗಿಲು ತೆಗೀರಿ. ಅಯ್ಯೋ ಶಿವನೇ, ನಾನೇನ್ ಮಾಡ್ಲಪ್ಪ? ಏ ಅಣ್ಣ ಹಚ್ಕೊಳ್ಳೋ ದೊಡ್ಡ ಮನುಷ್ಯನೇ, ಬಾರೋ ಇಲ್ಲಿ. ಇವತ್ತು ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏಯ್, ಯಾವನ್ಗೋ ಸಾಯ್ಸ ಮಾತಾಡ್ತಾ ಇದೀಯಾ? ಅಣ್ಣ ತಮ್ಮ ರಾಸಿ ಕಿತ್ಕೊಂಡ್ಮೇಲೆ ನಿನ್ನಂತವನು ಈ ಪ್ರಪಂಚದಲ್ಲೇ ಇರಬಾರ್ದು. ಯಾವಂದು ಮೂರನೇ ಒಂದು ಮಾತು ಕೇಳಿ ಕೂಡು ಕುಟುಂಬನ ಹೊಡೆದಾಕ್ದಲ್ಲೋ ಅವತ್ತೇ ತೀರ್ಕೊಳ ನಮ್ ಸಂಬಂಧ. ಇಲ್ಲೇ ಅವ್ರಿಗೋ ನಿನ್ ತಮ್ಮ ಕಿತ್ತೋದ್ಮೇಲೆ ಯಾಕೋ ಮೋಸ ಮಾಡ್ದೆ? ನನ್ ಜಮೀನ್ ಕೊಟ್ಟಂಗ್ ಮಾಡಿ ಯಾಕೋ ಮೋಸ ಮಾಡ್ದೆ? ಒಂದು ಕಾಲಕ್ಕೆ ಇಡೀ ಹಳ್ಳಿಗೆ ಇವರು ಒಟ್ಟು ಕುಟುಂಬ ಆದರ್ಶವಾಗಿತ್ತು. ಆದ್ರೆ ಇವತ್ತು ನೋಡಿ ಹೇಗ್ ಬೀದಿಗೆ ಬಿದ್ದು ಜಗಳ ಆಡ್ತಿದಾರೋ. ಇವತ್ತು ಹುಟ್ಟಿಲ್ಲ ಅನ್ಸ್ಬಿಡ್ತಾ ಇದೆ. ಯಾಕೆ ತಡೆದ್ರಿ ನೀವು? ಬನ್ನಿ ಬನ್ನಿ. ದೊಡ್ಡರಂಗೇಗೌಡರು ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ನಾವು ತಡಿಲೇಬೇಕು. ವಿಶ್ವ ಮಾನವ ಸಂದೇಶವನ್ನ ಬಿತ್ತಲೇಬೇಕು.
ನಾನು ಈ ಶಿವಣ್ಣನ ನಾಳೆ ಭೇಟಿ ಆಗ್ಬೇಕು. ಏನು? ನಡು. ಬಂದ್ರು ಡಾಕ್ಟ್ರು. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀವಿ ಡಾಕ್ಟ್ರೆ. ಮೊನ್ನೆಯಿಂದ ಎದ್ದು ನಿಂತ್ಕೊಳಕ್ಕೆ ಆಯ್ತಲ್ಲ ಡಾಕ್ಟ್ರೆ, ಹೊಟ್ಟೆ ನೋಯ್ತಾ ಐತೆ. ಮೊನ್ನೆಯಿಂದ ಬೆನ್ಮೂಳೆ ನೋಯ್ತಾ ಐತೆ ಡಾಕ್ಟ್ರೆ. ತುಂಬಾ ಚಳಿ ಜ್ವರ, ತಲೆನೋವು, ನಿದ್ದೆನೆ ಬರ್ತಾ ಇಲ್ಲ ಡಾಕ್ಟ್ರೆ. ಸ್ವಾಮಿ ಪಾದ ಲವರಿ, ನಿದ್ದೆನೆ ಬರ್ತಾ ಇಲ್ಲ ಡಾಕ್ಟ್ರೆ. ಮಂಡಿ ನೋವು 3 ದಿವಸದಿಂದ ನಿದ್ದೆ ಬರ್ತಿಲ್ಲ ಡಾಕ್ಟ್ರೆ. ಒಂದು ವಾರದಿಂದ ಒಂದು ದೃಷ್ಟಿ ಕಮ್ಮಿ ಆಗ್ಬಿಟ್ಟಿದೆ ಡಾಕ್ಟ್ರೆ. ಇವರೆಲ್ಲ ಬಡಜನಗಳು, ಇವರ ಹತ್ರ ದುಡ್ಡಿಲ್ಲ. ಇದಕ್ಕೇನಾದ್ರೂ ಒಂದು ಒಳ್ಳೆ ಪರಿಹಾರ ಇದ್ರೆ ಹೇಳಿ ಸರ್. ನನ್ನ ಹತ್ರ ಇದೆ ಪರಿಹಾರ ಇದೆ, ಮಾಡ್ಕೊಡು. ಹೇಳಿ ಸರ್. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ. ಇದನ್ನ ನಿಮ್ಮ ಕಷ್ಟಗಳಿಗೆ ಪರಿಹಾರ ಆಗ್ಲಿ ಅಂತ ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಪಯೋಗಿಸು, ಸರಿ ಹೋಗುತ್ತೆ. ತಗೋ ತಗೊಳ. ಅರೆ, ಇವರೆಲ್ಲ ಇನ್ನೂ ಕೂತಿದಾರಲ್ಲ, ಇನ್ನೂ ಏನಾದ್ರೂ ಬೇಕಾಗಿತ್ತ ನಿಮ್ಗೆ? ನಿಮ್ ಜೊತೆ ನಾವು ಮಾತಾಡೋದಿತ್ತು. ಮಾತಾ? ಏನದು? ನಮ್ಮಂತ ಬಡವರಿಗೆ ಚಿಕಿತ್ಸೆ ಮಾಡೋಂಥ ದೇವ್ರಂತ ದೊಡ್ಡ ಗುಣ ನಿಮ್ಗೆ ಹೆಂಗ್ ಬಂತು ಡಾಕ್ಟ್ರೆ? ಇಷ್ಟು ವರ್ಷ ಕೇಳದೆ ಇರೋ ಮಾತು ಇವಾಗ ಕೇಳ್ತಿದ್ರೆ ನೀವು? ನೋಡಿ, ಓ ಶಿವಣ್ಣ ಅವರು. ಶಿವಣ್ಣ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಡಾಕ್ಟ್ರೆ. ಓ ನಮಸ್ಕಾರ ಶಿವಣ್ಣ. ಏನು ಹೊಲದ ಕಡೆ ಕೆಲ್ಸಕ್ಕೆ ಹೌದು, ಹೋಗ್ತಾ? ನೀವಿದೇನು ಎಲ್ರ ಜೊತೆ ಆರಾಮಾಗಿ ಮಾತಾಡ್ತಿರೋ ಆಗಿದೆ. ಹೌದು, ಇವರೆಲ್ಲ ಉಚಿತವಾಗಿ ಇಷ್ಟು ಸೇವೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅದು ಸರಿನೇ ಅಲ್ವಾ? ನಾನೇ ನಿಮ್ಗೆ ಈ ಪ್ರಶ್ನೆನ ತುಂಬಾ ದಿನಗಳಿಂದ ಕೇಳಬೇಕು ಅಂತಿದ್ದೆ. ನಮ್ಮ ಹಳ್ಳಿಯ ಬಡ ಜನರನ್ನ ಪ್ರೀತಿಯಿಂದ ಮಾತಾಡಿಸ್ತೀರಾ, ಅವ್ರ ಜೊತೆ ಸರಳವಾಗಿ ಬೆರಿತೀರಾ, ನಿಷ್ಕಲ್ಮಶ ಪ್ರೀತಿನೂ ತೋರಿಸ್ತೀರಾ. ನಿಮಗಿದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ನಾನೀಗ ಹೇಳಲೇಬೇಕು. ಡಾಕ್ಟರ್ ದೊಡ್ಡರಂಗೇಗೌಡರು ನನ್ನ ಪ್ರತಿ ನಡಿಗೆಯಲ್ಲೂ ಸ್ಫೂರ್ತಿ. ನಾನು ಅವರ ಸಾಧನೆನ ನೋಡ್ಕೊಂಡೇ ಬರ್ತಾ ಇದ್ದೀನಿ. ನನಗೆ ಅವರು ಜನಕ್ಕೆ ತೋರಿಸ್ತಿರೋ ಪ್ರೀತಿ, ಜನಪರ ಕಾಳಜಿ, ಇದರಲ್ಲಿ ಸ್ವಲ್ಪನಾದರೂ ಸಾಧಿಸಬೇಕು ಅಂತ ನನ್ನ ಆಸೆ. ಅದಕ್ಕಾಗಿ ಅವ್ರ ಹುಟ್ಟೂರಾದ ಕುರುಬರಹಳ್ಳಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ತುಂಬಾ ಒಳ್ಳೆಯದು. ಈ ಬಡ ಜನರ ಆರೋಗ್ಯ ಕಾಪಾಡೋದು, ಅವ್ರ ಸಂತೋಷವಾಗಿ ಜೀವನ ನಡೆಸುವಾಗ ಮಾಡೋದೇ ನಮಗೆ ಆತ್ಮತೃಪ್ತಿ ಕೊಡುತ್ತೆ. ಇದನ್ನ ಆತ್ಮತೃಪ್ತಿ ಅಂತಿದ್ದೀರಲ್ಲ, ನಿಮ್ಮನ್ನ ಪಡೆದಿರೋ ನಾವೆಲ್ಲರೂ ಧನ್ಯರು. ಈ ಜನರು ನಮ್ಮನ್ನೆಲ್ಲ ನಂಬಿ ಇವ್ರು ತೋರಿಸ್ತಿರೋ ಪ್ರೀತಿಗೆ ನಾವು ಧನ್ಯರು. ಈ ಸಂದರ್ಭದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡರ ಒಂದು ಗೀತೆ ನೆನಪಾಗ್ತಾ ಇದೆ. ಮೆರೆಯ ಬೇಡವೋ ಮನುಜ ಅಂತರಾಳದ ಅಂಕೆ ಮೀರಿ, ಕೊಂಕು ಬೀಗಿದೆ ಸೊಂಕ ಕಾದಿದೆ. ಬಹಳ ಚೆನ್ನಾಗಾಡಿದ್ರಿ, ಬಹಳ ಚೆನ್ನಾಗಾಡಿದ್ರಿ. ಅಯ್ಯೋ, ಏನೇನ ಶಿವಣ್ಣ? ನಾನೇ. ನಿಂತ್ಕೋ. ಜನ ನಿನ್ನ ನೋಡಿ ಗಾಬರಿ ಆಗಿದ್ದಾರೆ, ಹೆದರಿ ಓಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ನೀನು ಎಂತ ಕ್ರೂರಿ ಅಂತ. ನಿನ್ನಂತವನು ನನಗೆ ಹಾರ ಹಾಕೋದು ಬೇಡ. ಇಲ್ಲ ಶಿವಣ್ಣ, ನಾನು ನನ್ನ ಕ್ರೌರ್ಯವನ್ನು ಬಿಟ್ಟು ಪರಿವರ್ತನೆ ಆಗಿ ಬಂದಿದ್ದೀನಿ. ನನ್ನ ನೋಡಿ ಹೆದರೋ ಈ ಜನ ನನ್ನ ಪ್ರೀತಿಸಬೇಕು, ನಾನು ಇವ್ರ ಜೊತೆ ಸಂತೋಷದಿಂದ ಬಾಳ್ಬೇಕು ಅಂತ ಬಂದಿದ್ದೀನಿ.
ಭೀಮಯ್ಯ ಬದಲಾಗ್ಬಿಟ್ಟವನೇ. ನಿನ್ನಲ್ಲೂ ಪರಿವರ್ತನೆ ಆಗಿದೆ ಅಂದ್ರೆ ನನಗೂ ಸಂತೋಷ ಆಗ್ತಾ ಇದೆ. ಆದ್ರೆ ನನಗೇನಕ್ಕೆ ಹಾರ ಹಾಕೋಕ್ ಬಂದೆ? ಶಿವಣ್ಣ, ನಮ್ಮ ಹಳ್ಳಿಲಿ ನಿನ್ನಿಂದ ಎಷ್ಟೋ ಸಂಸಾರಗಳು ಸರಿಯಾಗಿವೆ. ನಾನು ಮಾರ್ಗದರ್ಶನನ ನಿನ್ನಿಂದ ಪಡಿಬೇಕು ಅಂತ ಬಂದಿದ್ದೀನಿ. ಬಂಡೆ ಅಂತ ಮನುಷ್ಯ ನಾನು. ನನ್ನಲ್ಲೂ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಂತ ಗೊತ್ತಾಗಿತ್ತು ನಿನ್ನಿಂದನೇ ಶಿವಣ್ಣ. ನಾನು ಈ ಜನದ ಜೊತೆ ಸೇರಿ ಸಂತೋಷದಿಂದ ಬದುಕಬೇಕು ಅಂತ ಬಂದಿದ್ದೀನಿ. ನನ್ನ ಕೈಲಾಗಿ ಸೇವೆನ ಇವರಿಗೆಲ್ಲ ಮಾಡಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ಮಾರ್ಗದರ್ಶನ ನೀನೇ ನೀಡಬೇಕು ಶಿವಣ್ಣ, ನೀನೇ ನೀಡಬೇಕು. ಎಷ್ಟೋ ಸಂಸಾರಗಳನ್ನ ನಾನ್ ಸರಿ ಮಾಡಿದ್ದೀನ. ಏನ್ ಹೇಳ್ತಿದ್ಯಾ ನೀನು? ಹೌದು ಶಿವಣ್ಣ, ನಿನ್ನ ಹಾಡಿಂದ ಎಷ್ಟೋ ಸಂಸಾರಗಳು ಸರಿಯಾಗಿವೆ. ಅಂಥ ಮಹಾನ್ ಹಾಡುಗಾರ ನೀನು. ಬಡ್ದಾಡ್ತಾ ಇದ್ದ ಅಣ್ಣ ತಮ್ಮದಿರು ಇವತ್ತಿನ ದಿವಸ ಚೆನ್ನಾಗಿದ್ದಾರೆ. ವಯಸ್ಸಾಗಿದ್ದ ತಂದೆ ತಾಯಿಗೆ ಮಗ ಸೊಸೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಗೆ ಗಂಡ ಪ್ರೀತಿಯಿಂದ ನೋಡ್ಕೊತಾ ಇದ್ದಾನೆ. ತುಂಬಾ ಕುಡಿತಾ ಇದ್ದ ಗಂಡ ನಿನ್ನ ಹಾಡಿನ ಪ್ರಭಾವದಿಂದ ಕುಡ್ತಾನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊತಾ ಇದ್ದಾನೆ. ಇಷ್ಟೆಲ್ಲ ಪರಿವರ್ತನೆ ಸಾಧಾರಣನ ಶಿವಣ್ಣ? ಸಾಧಾರಣನ? ಅಷ್ಟೇ ಅಲ್ಲ, ಮನುಷ್ಯ ಸಂಬಂಧನ ನಮ್ಮ ಇಡೀ ಕುರುಬರಹಳ್ಳಿಲಿ ಮಾದರಿ ಮಾಡಬೇಕು ಅಂತ ನೀನು ಎಷ್ಟು ಒದ್ದಾಡ್ತಾ ಇದೆಯಾ ಅನ್ನೋದು ಎಲ್ರಿಗೂ ಗೊತ್ತು ಶಿವಣ್ಣ. ಶಿವಣ್ಣ, ಈಗಲಾದ್ರೂ ಈ ಹಾರನ ಸ್ವೀಕಾರ ಮಾಡ್ತೀರಾ? ನೋಡ್ರಪ್ಪ, ಇನ್ನು ಮುಂದೆ ನಾನು ನನ್ನ ಕೈಲಾದ ಸಹಾಯನ ನಿಮಗೆಲ್ಲ ಮಾಡ್ತೀನಿ, ನಿಮ್ಮನ್ನ ಕಾಯ್ತೀನಿ. ಭೀಮಯ್ಯ, ಈ ಗುಣನೇ ನಿನ್ನ ಕಾಯುತ್ತೆ. ಶಿವಣ್ಣ, ನನಗೂ ಈ ಹಳ್ಳಿ ಕಲೆ ಸಂಸ್ಕೃತಿ ಅಂದ್ರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲ, ನಾನು ತುಂಬಾ ವರ್ಷದಿಂದ ದೊಡ್ಡರಂಗೇಗೌಡರ ಅಭಿಮಾನಿ ಬೇರೆ. ಒಂದು ಹಾಡೆಲ್ಲ ಹಾಡು ಭೀಮಯ್ಯ. ಹಾಡು ಹಾಡು, ನಾವು ಕೇಳ್ತೀವಿ. ಹಾಡು ಹಾಡು. ಯಾರಿಗುಂಟು ಯಾರು ಇಲ್ಲ, ಬಾಳೆಲ್ಲ ಬೇವು ಬೆಲ್ಲ. ಯಾರಿಗುಂಟು ಯಾರು ಇಲ್ಲ, ಬಾಳೆಲ್ಲ ಬೇವು ಬೆಲ್ಲ. ಬಂದಿದ್ದು ಈಸಬೇಕಯ್ಯ ಓ ಮನುಜ, ಕಾಣದಕ್ಕೆ ಚಿಂತೆ ಯಾಕಯ್ಯ, ಕಾಣದಕ್ಕೆ ಚಿಂತೆ ಯಾಕಯ್ಯ. ಭೀಮಯ್ಯ, ದೊಡ್ಡರಂಗೇಗೌಡರ ಪದ ಹಾಡಿ ನನಗೆ ತುಂಬಾ ಖುಷಿ ಕೊಟ್ಟೆ. ಇನ್ನೊಂದು ಮಾತು ಶಿವಣ್ಣ, ನಮ್ಮ ಹಳ್ಳಿಗೆ ದೊಡ್ಡರಂಗೇಗೌಡರನ್ನ ಕರೆಸ್ಬೇಕು. ಒಂದು ದೊಡ್ಡ ಅದ್ದೂರಿಯಾಗಿ ಸಮಾರಂಭ ಮಾಡಬೇಕು. ಅವ್ರಿಗೆ ದೊಡ್ಡದಾಗಿ ಸನ್ಮಾನ ಮಾಡಿ ಅವ್ರ ಮಾತು, ಅವ್ರು ಬರೆದಿರೋ ಹಾಡುಗಳನ್ನ ಕಿವಿ ತುಂಬ ಕೇಳಬೇಕು ಅನ್ನೋ ಆಸೆ. ಅವ್ರನ್ನ ನಮ್ಮ ಹಳ್ಳಿ ಕರೆಸ್ತೀರಾ? ಭೀಮಯ್ಯ, ಇದು ನಮ್ಮೆಲ್ಲರ ಆಸೆಯೂ ಆಗಿದೆ. ಪೊಲೀಸ್ ಅಧಿಕಾರಿಗಳು, ಡಾಕ್ಟರ್ಗಳು, ನಮ್ಮ ಹಳ್ಳಿಯ ಎಲ್ಲ ಪ್ರತಿಯೊಬ್ಬ ಜನರ ಆಸೆ ಇದಾಗಿದೆ. ಅವ್ರನ್ನ ಕರೆಸಿ ಗೌರವಿಸ್ಬೇಕು ಅಂತ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಆದಷ್ಟು ಬೇಗ ಈ ಸಮಾರಂಭ ನಮ್ಮ ಹಳ್ಳಿಲಿ ಆಗ್ಲಿ. ಸರಿ, ಇದೇ ತಿಂಗಳು ಫೆಬ್ರವರಿ 7ಕ್ಕೆ ನಮ್ಮ ದೊಡ್ಡರಂಗೇಗೌಡರು 70ನೇ ವಸಂತಕ್ಕೆ ಕಾಲಿಡಲಿದ್ದಾರೆ. ಅವ್ರ ಹುಟ್ಟೂರಾದಂತ ನಮ್ಮ ಕುರುಬರಳ್ಳಿಗೆ ಅವ್ರನ್ನ ಕರೆಸಿ ಅವ್ರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸೋಣ. ನಾಳೆನೆ ಬೆಂಗಳೂರಿಗೆ ಹೋಗಿ ನಮ್ಮ ದೊಡ್ಡರಂಗೇಗೌಡರನ್ನ ಕಂಡು ನಮ್ಮ ಹಳ್ಳಿಗೆ ಬರೋಕೆ ಆಮಂತ್ರಿಸೋಣ. ಒಂದು ನಿಮಿಷ, ನಮ್ಮ ಗುರುಗಳಾದ ದೊಡ್ಡರಂಗೇಗೌಡರ ಮನೆಯಲ್ಲಿ. ಹೌದಾ? ತುಂಬ ಧನ್ಯವಾದಗಳು. ಬಾಗಿಲ ಬನ್ನಿ. ಗುರುಗಳೇ ನಮಸ್ತೆ ಸರ್. ನನ್ನ ಹೆಸರು ಶಿವಣ್ಣ ಅಂತ, ಕುರುಬರಳ್ಳಿಯಿಂದ ಬಂದಿದ್ದೀವಿ. ಓ, ಕುರುಬರಳ್ಳಿಯಿಂದ ಬಂದಿದ್ದೀರಾ? ನಾವು ದೊಡ್ಡರಂಗೇಗೌಡರ ಹತ್ರ ಮಾತಾಡೋಕೆ ಬಂದಿದ್ದೀವಿ. ನಮಸ್ತೆ. ನಮ್ಮ ದೊಡ್ಡರಂಗೇಗೌಡರನ್ನ ಕಾಣ್ಬೋದಾ ಸರ್? ಇದ್ದಾರೆ, ಗೌಡ್ರು ಇದ್ದಾರೆ. ಬನ್ನಿ 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 ಬನ್ನಿ. ಈ ದಿನಕ್ಕೋಸ್ಕರ ಅದೆಷ್ಟು ದಿನಗಳಿಂದ ಕನಸು ಕಾಣ್ತಾ ಇದ್ದೀನಿ. ಕೊನೆಗೂ ನಮ್ಮ ಗುರುಗಳ ಪಾದ ಮುಟ್ಟಿ ನಮಸ್ಕರಿಸೋ ಸುಯೋಗ
ಬಂದೇ ಬಿಡ್ತು ನೋಡು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನೀವೆಲ್ಲ ಕುರುಬರಳ್ಳಿಯವರು, ಆಶೀರ್ವಾದ ಮಾಡಿ. ನಮ್ಮೂರಿನವರು. ದಯವಿಟ್ಟು ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಗುರುಗಳೇ, ಕೂತ್ಕೊಳ್ಳಿ. ಸ್ವೀಕರಿಸಿ ಗುರುಗಳೇ. ಶಿವಣ್ಣ, ಹಾ, ನಿನ್ನ ಬಗ್ಗೆ ನಾನು ಸಾಕಷ್ಟು ವಿಷಯ ತಿಳಿದುಕೊಂಡಿದ್ದೀನಿ. ನೀನು ಕೂಡ ಒಳ್ಳೆ ಗಾಯಕ, ಕಷ್ಟಪಟ್ಟು ದುಡಿಯೋ ಒಬ್ಬ ರೈತ. ನಾನು ಬರೆದಿರೋ ಎಲ್ಲ ಹಾಡುಗಳನ್ನು ಹಾಡ್ತಾ ಹೊಲದಲ್ಲಿ ಕೆಲಸ ಮಾಡ್ತಲೇನೆ ಆ ಹಾಡುಗಳನ್ನು ಭಾವುಕವಾಗಿ ಹಾಡೋ ಮುಖಾಂತರವಾಗಿ ಅಪಾರವಾದ ಜನಪ್ರಿಯತೆ ಗಳಿಸಿದೆಯಾ. ಇವರೆಲ್ಲ ನಿನ್ನ ಗೆಳೆಯರ? ಹೌದು ಗುರುಗಳೇ, ಹೌದು. ನಿಮ್ಮ ಅಭಿಮಾನಿಗಳು ಕೂಡ. ಓ, ಸಂತೋಷ ಅಪ್ಪ, ಎಲ್ಲರಿಗೂ ಸಂತೋಷ. ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರುಗಳು ಅಂತ ಎಂಥ ಒಳ್ಳೆ ಮುತ್ತಿನಂತ ಮಾತು ಹೇಳಿದ. ನಾನು ಕೂಡ ಅದನ್ನೇ ಪುನರುಚ್ಚರಿಸಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನಮ್ಮ ದೇವರುಗಳು, ದೇವ್ರ ಸಮಾನ. ನಮಸ್ತೆ ಗುರುಗಳೇ, ನೀವು ಅಂದ್ರೆ ನಮಗೆ ಹೆಗಲ್ ಮೇಲೆ ಹೊತ್ತಿ ಮೆರೆಸೋ ಅಭಿಮಾನ. ಸದಾ ನಿಮ್ಮ ಚಿತ್ರ ನನ್ನ ಎದೆ ಮೇಲೆ ರಾರಾಜಿಸುತ್ತಲೇ ಇರುತ್ತೆ. ನೀನಂತೂ ಬಹಳ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ನಾನು ಕೇಳಿ ತಿಳ್ಕೊಂಡೆ, ಅನೇಕ ಸಂಸಾರಗಳನ್ನು ಒಗ್ಗೂಡಿಸಿದೀಯಂತೆ. ಹಾಡಿನ ಶಕ್ತಿ ಅದು ಕಣಯ್ಯ. ನಂದೇನೂ ಇಲ್ಲ ಗುರುಗಳೇ, ಎಲ್ಲ ನೀವು ಬರೆದ ಹಾಡುಗಳೇ ಅವ್ರನ್ನ ಒಗ್ಗೂಡಿಸಿದ್ದು. ಬಿಡುವಾದಾಗೆಲ್ಲ ತಾವೆಲ್ಲ ಓದಿ ಓದಿ ತಿಳ್ಕೊಳ್ಳಿ. ನೀವು ಇದನ್ನು ಸ್ವೀಕರಿಸಲೇಬೇಕು ಗುರುಗಳೇ. ಬನ್ನಿ. ತಾಯಿ ಸರಸ್ವತಿಗೆ ಸಂದ ಸನ್ಮಾನ ಅಂತ ಭಾವಿಸ್ತೀನಿ. ಬಹಳ ಆಕ್ರೆ ತೋರಿಸಿದಿರಿ, ಪ್ರೀತಿ ತೋರಿಸಿದಿರಿ, ಅಭಿಮಾನ ತೋರಿಸಿದಿರಿ. ನಾನು ಎಂದೆಂದೂ ನಿಮಗೆ ಋಣಿ. ಶಿವಣ್ಣ, ಹಾ, ಈಗಲಾದರೂ ನೀವು ಬಂದು ಉದ್ದೇಶ ಹೇಳ್ಬೋದಲ್ಲ. ಇದೇ 70ನೇ ಹುಟ್ಟುಹಬ್ಬಕ್ಕೆ, ಅಂದರೆ ಈ ಬರೋ ಫೆಬ್ರವರಿ 7ಕ್ಕೆ ನಿಮ್ಮ ಹುಟ್ಟುಹಬ್ಬನ ನಮ್ಮ ಹಳ್ಳಿಯಲ್ಲಿ ಆಚರಿಸಬೇಕು ಅಂತ ನಮ್ಮ ಆಸೆ ಗುರುಗಳೇ. ನಿಮ್ಮ ಹುಟ್ಟುಹಬ್ಬನ ಒಂದು ಕನ್ನಡ ಉತ್ಸವವಾಗಿ ಒಂದು ವಿಜೃಂಭಣೆಯಿಂದ ಆಚರಿಸೋಣ ಅಂತ ನಮ್ಮ ಊರಿನವರು ಎಲ್ಲರೂ ಕಾಯ್ತಾ ಇದ್ದಾರೆ ಗುರುಗಳೇ. ಹಾ, ಅದಕ್ಕಾಗಿ ನೀವು ಬರಬೇಕು ಅಂತ ಕೇಳ್ಕೊಳಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಗುರುಗಳೇ. ಹೌದು ಗುರುಗಳೇ. ನಮ್ಮ ಹುಟ್ಟೂರಿನ ಅಭಿಮಾನಿಗಳ ಆಸೆಯನ್ನು ನಾನು ನಿರಾಸೆಗೊಳಿಸಲ್ಲ. ಕೊನೆಗೂ ದೇವ್ರ ವರ ಕೊಟ್ಟಾಯ್ತು. ಇನ್ನು ನಮ್ಮ ಸಂತೋಷಕ್ಕೆ ಎಳೆಯೇ ಇಲ್ಲ. ಬನ್ನಿ, ನಾವು ನಮ್ಮ ಊರಿಗೆ ಹೋಗಿ ದೊಡ್ಡರಾಗೇಗೌಡ ಬರ್ತಿರೋ ವಿಚಾರನ ಸಂತೋಷವಾಗಿಲ್ಲ. ಎಲ್ರಿಗೂ ಶುಭವಾಗಲಿ. ಆಶೀರ್ವಾದ ಮಾಡಿ. ಎಲ್ರಿಗೂ ಶುಭವಾಗಲಿ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಶಿವಣ್ಣ, ಹೋದ್ ಕೆಲ್ಸ ಏನಾಯ್ತು? ಶಿವಣ್ಣ, ಆ ಸಂತೋಷ ವಿಚಾರ ನಿನ್ ಬಾಯಿಂದ ಹೇಳ್ಬಿಡು. ನಮ್ಮ ದೊಡ್ಡರಂಗೇಗೌಡರು ನಮ್ಮ ಹಳ್ಳಿಗೆ ಬರೋಕೆ ಒಪ್ಪಿದ್ದಾರೆ. ದೊಡ್ಡರಂಗೇಗೌಡರು ಇಲ್ಲಿ ಕಾಲಿಟ್ಟ ತಕ್ಷಣ ನಮ್ಮ ಹಳ್ಳಿಯಲ್ಲಿ ಹಿಂದೆಂದೂ ನಡೆದ ಸಾಂಸ್ಕೃತಿಕ ಜಾತ್ರೆ ನಡೆಸೋಣ. ಅನ್ನದಾಸೋಹ, ರಕ್ತದಾನ ಶಿಬಿರ, ಇದನ್ನೆಲ್ಲವನ್ನೂ ಮಾಡೋಣ. ಇದಕ್ಕೆ ನಿಮ್ ಎಲ್ರ ಸಹಕಾರ ಬೇಕು. ನಿಮ್ಮೆಲ್ಲರ ಒಪ್ಪಿಗೆ ಇದೆ ತಾನೆ? ಶಿವಣ್ಣ, ನಮ್ಮೆಲ್ಲರೂ ಆಶಯನ ಈಡೇರಿಸಂತ ದೇವ್ರು ನೀವು. ಅಂದಂಗೆ ದೊಡ್ಡರಂಗೇಗೌಡರು ನಮ್ಮ ಊರಿಗೆ ಬಂದ್ಮೇಲೆ ದೇವಸ್ಥಾನದ ಗುದ್ಲಿ ಪೂಜೆನ ಅವ್ರ ಕೈಲೇ ಮಾಡ್ಸೋಣ. ಶಿವಣ್ಣ, ನನ್ ಭಾರಿ ಸಂತೋಷ ಆಗ್ತಿದೆ. ಇದೇ ಖುಷಿಲಿ ಒಂದೆರಡು ಕುಂಟ ಕುಂದ್ಬಿಡೋಣ. Come on, my friends. Welcome to Kurupalli. Yeah. All my workers. Hey, I'm sorry. All my zig zag. Yeah, all my friends. Nice baby. Come on, quick. ನಾಯಿ ಬೊಗಳ್ತಾ ಇದೆ. ಹಸುಗಳೆಲ್ಲ ಕೂಗ್ತಾ ಇದೆ No problem. No worries. No problem. ಇವೆಲ್ಲ ಶುಭ ಸೂಚನೆಗಳು. ಒಳ್ಳೆ ಎಂಟ್ರಿ ಆದ ಇಟ್ಕೆ ಆ ವೆಸ್ಟರ್ನ್ ಕಲ್ಚರ್ ಎಷ್ಟು ಲೈಕ್ ಮಾಡ್ತಾ ಇದಾರೆ ಅಂತ. ಹಸು ನಾಯಿ ಬೊಗಳ್ತಾ ಇದೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಕಮ್ ಆನ್. ಹಲೋ ಮಿಸ್ಟರ್ ಟೈಲರ್. ಹೇ ದಡ್ಡ, ಇನ್ಮೇಲೆ ಏನಿದ್ರು ಈ ತರ ಡ್ರೆಸ್ ಹೊಲಿಯೋದು ಕಲಿ. ನೋ ಪಂಚೆ, ನೋ ಪೈಜಾಮಾ, ನೋ ಜುಬಾ, ಓನ್ಲಿ ಫಾರಿನ್ ಡ್ರೆಸ್. ಹೇಗಿದೆ ನನ್ನ ಫಾರಿನ್ ಸೂಟ್? ವೆರಿ ನೈಸ್. ಇನ್ನೊಂದ್ಸಲ ಬಂದ್ರೆ ಮೋಲ್ಡ್ರಾಗ್ಬಿಡ್ತೀಯ. ಹೋಯ್ತಾರ ಇಲ್ಲಿಂದ. ಎಲ್ಲೂ ಬೆಳಿಗ್ಗೆ ಕಾಗೆ ನೋಡ್ಲಿಲ್ವಲ್ಲ. ಐ ಆಮ್ ಸಾರಿ ಬ್ರದರ್. ಓಕೆ, ಬಾಯ್, ಸಿ ಯು. ಯಾವ್ದೋ ವೇಸ್ಟ್ ಮಾಡಿ ಅಂತ ಕಾಣುತ್ತೆ. ಈ ವಿಲೇಜರ್ಸ್ಗೆಲ್ಲ ಬುದ್ಧಿ ಹೇಳಿದ್ರೆ ಕೇಳೋದಿಲ್ಲ ಅಂತಾರೆ. ಏನಿದ್ರು ಇವ್ರದೆಲ್ಲ ಪಂಚೆ ಪೈಜಾಮ ಹಳೆ ಫ್ಯಾಷನ್ಗೆ ಹೋಗ್ತಾರೆ. ನಂತರ ಲೇಟೆಸ್ಟ್ ಫ್ಯಾಷನ್ ಬರೋದಿಲ್ಲ. ಅದೇನಾದ್ರೂ ನಾನು ಚೇಂಜ್
ಬನ್ರೋ ಹೋಗಿ ನೋಡೋಣ. ನೋಡೋಣ ನಿಂತ್ಕೊಳ್ರ ಅಲ್ಲಿ. ಲೋ ನನ್ನ ಮಕ್ಕಳ್ರ ನೋಡಿದ್ರೆ ಒಳ್ಳೆ ಕವಳ ತಾಯಿ ಇದ್ದಂಗಿದ್ದೀರಾ, ಒಬ್ಬೊಬ್ಬರು ಒಂಥರ ವಿಚಿತ್ರವಾಗಿದ್ದೀರಾ. ನಮ್ಮೂರಿಗೆ ಯಾಕೋ ಬಂದ್ರಿ? ಏನ್ ಮಾಡಕ್ ಬಂದಿದ್ದೀರೋ? ಮಗನೇ ಒಂದೇ ಒಂದು ಕೊಡ್ಬಾರ್ದು, ಕೊಟ್ಬಿಟ್ರೆ ಇಡ್ಬಾರ್ದು ಇಟ್ಬಿಡ್ತೀಯ ಇಲ್ಲಿ ನೀನು. ಅಲ್ಲ ಕಣೋ, ನೀನು ನಿಂದು ಯಾವ್ದೋ ಪಾಶ್ಚಿಮಾತ್ಯ ಸಂಸ್ಕೃತಿ ತಗೊಂಬಂದು ನಮ್ಮ ಕನ್ನಡ ಸಂಸ್ಕೃತಿ ಸೇರ್ಸ್ಬೇಕು ಅಂತಿದ್ಯಾ? ಒಂದು ಸ್ಪರ್ಧೆ ಇಟ್ಬಿಡೋಣ ನಮ್ಮಲ್ಲಿ. ನೀವು ಗೆದ್ರೆ ನೀವ್ ಹೇಳ್ದೆ ನಾವು ಕೇಳ್ತೀವಿ, ನಾವು ಗೆದ್ರೆ ನಾನು ಹೇಳ್ದೆ ನೀವು ಕೇಳ್ಬೇಕು. ಏನು ಆಯ್ತಾ?